ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಸಾಮಾನ್ಯ ಜ್ಞಾನ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸಾಮಾನ್ಯ ಜ್ಞಾನ ವಿಷಯಗಳು. ಮೊದಲನೇದಾಗಿ, ಈಗ ಭಾರತದಲ್ಲಿರುವ ರಾಷ್ಟ್ರೀಕೃತ ಬ್ಯಾಂಕುಗಳ ಸಂಖ್ಯೆ ಎಷ್ಟು ಅಂದಾಗ, ಈಗ ಪ್ರಸ್ತುತ ನಮ್ಮ ಭಾರತದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅಂದರೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಎಷ್ಟಿದೆ ಅಂದರೆ 12 ರಾಷ್ಟ್ರೀಕೃತ ಬ್ಯಾಂಕುಗಳು ಈಗ ನಮ್ಮ ಭಾರತದಲ್ಲಿ ಇದ್ದಾವೆ. 1995ರಲ್ಲಿ ಯಾವ ರಾಜ್ಯ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಮಾನವ ಅಭಿವೃದ್ಧಿ ವರದಿಯನ್ನು ಮಾಡಿದೆ ಅನ್ನುವಂಥ ಪ್ರಶ್ನೆ ಇದೆ. ಅದು ಮಧ್ಯಪ್ರದೇಶ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಮಾನವ ಅಭಿವೃದ್ಧಿಯನ್ನು ವರದಿ ಮಾಡುತ್ತೆ 1995ರಲ್ಲಿ. ನೆಕ್ಸ್ಟ್ ನಾವು ನೋಡೋದಾದರೆ, ಸಂಕಲ್ಪ ಯೋಜನೆಯು ಯಾವ ರೋಗ ನಿವಾರಣೆಗೆ ಸಂಬಂಧಿಸಿದೆ? ಈ ಸಂಕಲ್ಪ ಯೋಜನೆ ಅನ್ನುವಂಥದ್ದು ಈ ಒಂದು ಏಡ್ಸ್ ಅಥವಾ HIV ಏನಿದೆ, ಹ್ಯೂಮನ್ ಇಮ್ಯುನೋ ವೈರಸ್ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರಮ್ ಅಂದರೆ ಏಡ್ಸ್ ಏನಿದೆ ಅದರ ನಿವಾರಣೆಗೆ ಈ ಒಂದು ಸಂಕಲ್ಪ ಯೋಜನೆ ಸಂಬಂಧಿಸಿದೆ. ಇನ್ನು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯನ್ನು ಯಾವ ವರ್ಷ ಅಂಗೀಕರಿಸಲಾಗಿದೆ ಅಂದರೆ 1999ರಲ್ಲಿ ಈ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯನ್ನು ಅಂಗೀಕರಿಸಲಾಗಿದೆ. ಲೋಕಸಭೆಯಲ್ಲಿ ಮೊದಲ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ದು ಯಾವಾಗ ಅಂದರೆ 1963ರಲ್ಲಿ ನಮ್ಮ ಭಾರತದ ಪ್ರಪ್ರಥಮ ಪ್ರಧಾನಿಯಾದಂಥ ಜವಾಹರ್ಲಾಲ್ ನೆಹರು ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮೊದಲ ಬಾರಿಗೆ 1963ರಲ್ಲಿ ಮಂಡಿಸಲಾಗಿದೆ. ವಿಚಿತ್ರ ಚಿತ್ರ ಮತ್ತು ಚೈತ್ಯಕಾರಿ ಬಿರುದು ಹೊಂದಿದ್ದ ರಾಜ ಯಾರು ಅಂದರೆ, ವಿಚಿತ್ರ ಚಿತ್ರ ಮತ್ತು ಚೈತ್ಯಕಾರಿ ಅನ್ನುವಂಥ ಬಿರುದನ್ನು ಹೊಂದಿದ್ದ ರಾಜ 1ನೇ ಮಹೇಂದ್ರ ವರ್ಮ. ಈ 1ನೇ ಮಹೇಂದ್ರ ವರ್ಮ ಏನಿದ್ದಾರೆ ಇವರು ವಿಚಿತ್ರ ಚಿತ್ರ ಮತ್ತು ಚೈತ್ಯಕಾರಿ ಅನ್ನುವಂಥ ಬಿರುದನ್ನು ಹೊಂದಿದ್ದಾರೆ. ಭಾರತದಲ್ಲಿ ಧಾರ್ಮಿಕ ಆಚರಣೆಗೆ ಸಂಬಂಧಿಸಿದಂತೆ ಪಂಚಸ್ತೂಪ ನಿಕಾಯ ಪಂಥವು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಬೌದ್ಧ ಧರ್ಮಕ್ಕೆ ಈ ಒಂದು ಸಂಬಂಧಪಟ್ಟಿದೆ. 300 ರಾಮಾಯಣಗಳು ಕೃತಿಯ ಕರ್ತೃ ಯಾರು? ಈ 300 ರಾಮಾಯಣಗಳು ಕೃತಿಯನ್ನು ಬರೆದಂಥ ವ್ಯಕ್ತಿ A.K. ರಾಮಾನುಜನ್ ಈ 300 ರಾಮಾಯಣಗಳು ಅನ್ನುವಂಥ ಕೃತಿಯನ್ನು ಬರೆದಿದ್ದಾರೆ. ನೆಕ್ಸ್ಟ್ ನಾವು ನೋಡೋದಾದರೆ, ಚಂದ್ರಲೇಖ ಅಭಿನಯ ಸರಸ್ವತಿ ಮತ್ತು ನಾಟ್ಯ ವಿದ್ಯಾಧಾರಿ ಆದ ನಾಟ್ಯ ಸರಸ್ವತಿ ಎಂಬ ಬಿರುದನ್ನು ಹೊಂದಿದ್ದವರು ಯಾರು ಅನ್ನೋದಾದರೆ, ಇಲ್ಲಿ ಚಂದ್ರಲೇಖ ಅವರು ಅಭಿನಯ ಸರಸ್ವತಿ ಮತ್ತು ನಾಟ್ಯ ವಿದ್ಯಾಧರಿ ಅನ್ನುವಂಥ ಬಿರುದನ್ನು ಹೊಂದಿದ್ದಾರೆ. ಹಾಗಾದರೆ ನಾಟ್ಯ ಸರಸ್ವತಿ ಎಂಬ ಬಿರುದನ್ನು ಹೊಂದಿದಂಥ ರಾಣಿ ಯಾರು ಅಂದಾಗ ಶಾಂತಲೆ ಈ ಒಂದು ನಾಟ್ಯ ಸರಸ್ವತಿ ಅನ್ನುವಂಥ ಬಿರುದನ್ನು ಹೊಂದಿರ್ತಾರೆ. ಕಲಾಧನ ಯೋಜನೆ ಯಾವ 2 ದೇಶಗಳ ಒಂದು ಯೋಜನೆಯಾಗಿದೆ ಅಂದಾಗ ಭಾರತ ಮತ್ತು ಮ್ಯಾನ್ಮಾರ್ಗಳಿಗೆ ಸಂಬಂಧಪಟ್ಟಂಥ ಯೋಜನೆ ಈ ಕಲಾಧನ ಯೋಜನೆಯಾಗಿದೆ. ನೆಕ್ಸ್ಟ್ ನಾವು ನೋಡೋದಾದರೆ, ಇಂದಿರಾ ಸಾಗರ ಡ್ಯಾಮನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದರೆ ನರ್ಮದಾ ನದಿಗೆ ಅಡ್ಡಲಾಗಿ ಈ ಒಂದು ಇಂದಿರಾ ಸಾಗರ ಡ್ಯಾಮನ್ನು ಕಟ್ಟಲಾಗಿದೆ. ಕೆಂಪು ಮಣ್ಣು ಕೆಂಪಾಗಿರೋದಕ್ಕೆ ಕಾರಣ ಏನು ಅಂದರೆ ಅದರಲ್ಲಿ ಕಬ್ಬಿಣದ ಅಂಶ ಅಧಿಕವಾಗಿರೋದ್ರಿಂದ ಕೆಂಪು ಮಣ್ಣು ಕೆಂಪಾಗಿರುತ್ತದೆ. ಭಾರತೀಯ ಸಂವಿಧಾನದ ಯಾವ ಭಾಗವು ಅಧಿಕೃತ ಭಾಷೆಯನ್ನು ವ್ಯವಹರಿಸುತ್ತದೆ ಅಂದರೆ 17ನೇ ಭಾಗ ಏನಿದೆ ಅದು ನಮ್ಮ ಅಧಿಕೃತ ಭಾಷೆಯನ್ನು ವ್ಯವಹರಿಸುತ್ತದೆ. ಭಾರತದ ಸಂವಿಧಾನದಲ್ಲಿ ಉಪರಾಷ್ಟ್ರಪತಿ ಹುದ್ದೆಯನ್ನು ಯಾವ ದೇಶದಿಂದ ತೆಗೆದುಕೊಳ್ಳಲಾಗಿದೆ ಅಂದರೆ ಅಮೇರಿಕಾ ದೇಶದಿಂದ ಈ ಒಂದು ಉಪರಾಷ್ಟ್ರಪತಿ ಹುದ್ದೆಯನ್ನು ಎರವಲುವಾಗಿ ನಮ್ಮ ಸಂವಿಧಾನಕ್ಕೆ ಪಡೆಯಲಾಗಿದೆ. ಇನ್ನು ಜೈತಿಕ್ ಕೋಟೆ ಇರುವಂಥ ರಾಜ್ಯ ಯಾವುದಪ್ಪ ಅಂದರೆ ಹಿಮಾಚಲ ಪ್ರದೇಶ
ಈ ಜೈತಿಕ್ ಕೋಟೆಯನ್ನು ಹೊಂದಿದೆ. ವಿಶ್ವ ಡೌನ್ ಸಿಂಡ್ರೋಮ್ ದಿನ. ವಿಶ್ವ ಡೌನ್ ಸಿಂಡ್ರೋಮ್ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ ಅಂದರೆ ಪ್ರತಿ ವರ್ಷ ಮಾರ್ಚ್ 21 ವಿಶ್ವ ಡೌನ್ ಸಿಂಡ್ರೋಮ್ ದಿನವಾಗಿ ಆಚರಿಸಲಾಗುತ್ತೆ. ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ ಇರುವಂಥ ಸ್ಥಳ ಯಾವುದು ಅಂದರೆ ಲೌಸನ್ನೆ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಂಡುಬರುತ್ತೆ. ಈ ಲೌಸನ್ನೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಏನಾಗುತ್ತೆ ಅಂದರೆ ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ ಇದೆ ಲೌಸನ್ನೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ. ಜಾಗತಿಕ ಶಕ್ತಿ ಪರಿವರ್ತನೆ ಸೂಚಿಯನ್ನು ಯಾವ ಸಂಸ್ಥೆ ಪ್ರಕಟಿಸುತ್ತದೆ ಅಂದರೆ ವಿಶ್ವ ಆರ್ಥಿಕ ವೇದಿಕೆ ಈ ಒಂದು ಕೆಲಸವನ್ನು ಮಾಡುತ್ತೆ. ಜಾಗತಿಕ ಶಕ್ತಿ ಪರಿವರ್ತನೆಯ ಸೂಚಿಯನ್ನು ಈ ವಿಶ್ವ ಆರ್ಥಿಕ ವೇದಿಕೆ ಪ್ರಕಟವನ್ನೇ ಮಾಡುತ್ತೆ. ಕೃತಿಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೋಬೋಟಿಕ್ಸ್ ಕೇಂದ್ರ ಎಲ್ಲಿದೆಯಪ್ಪ ಅಂದರೆ ನಮ್ಮ ಸಿಲಿಕಾನ್ ಸಿಟಿ ಆದಂಥ ಬೆಂಗಳೂರಿನಲ್ಲಿ ಈ ಒಂದು ಕೃತಕ ಬುದ್ಧಿಮತ್ತೆ ರೋಬೋಟಿಕ್ಸ್ ಕೇಂದ್ರ ಇದೆ. ಸಂಗೀತ ಶಿರೋಮಣಿ ಬಿರುದು ಹೊಂದಿದಂಥ ರಾಜ ಯಾರಪ್ಪ ಅಂದರೆ ರಾಣಾ ಕುಂಭ ಅವರು ಸಂಗೀತ ಶಿರೋಮಣಿ ಎನ್ನುವಂಥ ಬಿರುದನ್ನು ಹೊಂದಿರ್ತಾರೆ. ಸಿಂಗಲೀಲಾ ರಾಷ್ಟ್ರೀಯ ಪಾರ್ಕ್ ಎಲ್ಲಿದೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಸಿಂಗಲೀಲಾ ರಾಷ್ಟ್ರೀಯ ಪಾರ್ಕ್ ಇದೆ. ಓಜಗಿರಿ ನೃತ್ಯ ಯಾವ ರಾಜ್ಯದ ಜನಪದ ನೃತ್ಯವಾಗಿದೆ ಅಂದಾಗ ಇದು ತ್ರಿಪುರಾ ರಾಜ್ಯದ ಒಂದು ಜಾನಪದ ನೃತ್ಯ ಆಗಿದೆ ಓಜಗಿರಿ. ಅಮಿನೋಸೆಂಟಿಸಿಸ್ ವಿಧಾನದಿಂದ ಏನನ್ನು ನಿರ್ಧರಿಸಬಹುದು ಅಂದರೆ ಭ್ರೂಣಲಿಂಗದ ಬಗ್ಗೆ ಈ ಅಮಿನೋಸೆಂಟಿಸಿಸ್ ವಿಧಾನದಿಂದ ಆ ಭ್ರೂಣಲಿಂಗವನ್ನು ನಿರ್ಧರಿಸಲಾಗುತ್ತದೆ. pH ಸೆಲ್ ಪರಿಕಲ್ಪನೆಯನ್ನು ಮೊದಲು ನೀಡಿದವರು ಯಾರು ಅಂದರೆ ಈ ಸೋರೆನ್ಸರ್ ಏನಿದ್ದಾರೆ ಅವರು pH ಸೆಲ್ ಪರಿಕಲ್ಪನೆಯನ್ನು ಮೊದಲು ನೀಡ್ತಾರೆ, ಸೋರೆನ್ಸರ್ ಅಂಥೇಳಿ. ಗೋಖಲೆಯವರು ಯಾರನ್ನು ಬ್ರಿಟಿಷರ ಔರಂಗಜೇಬ ಅಂಥೇಳಿ ಕರೀತಾರೆ? ಗೋಖಲೆಯವರು ಬ್ರಿಟಿಷರ ಔರಂಗಜೇಬ ಅಂಥೇಳಿ ಯಾರನ್ನು ಕರೀತಾರೆ ಅಂದರೆ ಲಾರ್ಡ್ ಕರ್ಜನ್ನನನ್ನು ಗೋಖಲೆಯವರು ಔರಂಗಜೇಬ, ಬ್ರಿಟಿಷರ ಔರಂಗಜೇಬ ಅಂಥೇಳಿ ಕರೀತಾರೆ. ಇನ್ನು ಸೇವಾ ಸಮಿತಿಯನ್ನು ಸ್ಥಾಪಿಸಿದವರು ಯಾರು ಅಂದರೆ ಹೃದಯನಾಥ ಕುಂಜ್ರು ಅವರು ಈ ಸೇವಾ ಸಮಿತಿಯನ್ನು ಸ್ಥಾಪನೆ ಮಾಡ್ತಾರೆ. ಸಂಸತ್ ಅಧಿವೇಶನವನ್ನು ಕರೆಯುವಂಥ ಅಧಿಕಾರ ಯಾರಿಗಾದರೂ ಇದೆ ಅಂದರೆ ಅದು ರಾಷ್ಟ್ರಪತಿಗಿದೆ. ಉಭಯ ಸದನಗಳ ಅಧಿವೇಶನವನ್ನು ಅಂದರೆ ಲೋಕಸಭೆ ರಾಜ್ಯಸಭೆಗಳ ಒಂದು ಅಧಿವೇಶನವನ್ನು ಕರೆಯುವಂಥ ಅಧಿಕಾರ ನಮ್ಮ ರಾಷ್ಟ್ರಪತಿಯವರಿಗೆ ಇರ್ತದೆ. ಇನ್ನು ಗುಜರಾತಿನ ವಿಶ್ವ ಪರಂಪರೆಯ ತಾಣ ರಾಣಿ ಕಿ ವಾವನ್ನು ನಿರ್ಮಿಸಿದವರು ಯಾರು ಅಂದರೆ ಉದಯಮತಿಯವರು ಈ ರಾಣಿ ಕಿ ವಾವನ್ನು ನಿರ್ಮಾಣ ಮಾಡ್ತಾರೆ. ಇದೊಂದು ಗುಜರಾತ್ನಲ್ಲಿ ಕಂಡುಬರುವಂಥ ವಿಶ್ವ ಪರಂಪರೆಯ ಒಂದು ತಾಣ ಆಗಿದೆ. ಆಫ್ರಿಕಾವನ್ನು ಯುರೋಪಿನಿಂದ ಬೇರ್ಪಡಿಸುವಂಥ ಜಲಸಂಧಿ ಯಾವುದು ಅಂದರೆ ಜಿಬ್ರಾಲ್ಟರ್ ಜಲಸಂಧಿ ಏನಿದೆ ಈ ಆಫ್ರಿಕಾ ಮತ್ತು ಯುರೋಪ್ ಖಂಡವನ್ನು ಎರಡು ಭಾಗವಾಗಿ ಬೇರ್ಪಡಣೆಯನ್ನು ಮಾಡುತ್ತೆ. ಈ ಕಲಾಧನ ಯೋಜನೆ ಯಾವ ಎರಡು ದೇಶಗಳ ಯೋಜನೆ ಆಗಿದೆ ಅಂದರೆ ಭಾರತ ಮತ್ತು ಮಯನ್ಮಾರ್ಗಳ ನಡುವೆ ಈ ಒಂದು ಕಲಾಧನ್ ಯೋಜನೆ ಒಪ್ಪಂದ ಆಗಿದೆ. ಈ ಯೋಜನೆಗೆ ಕಲಾಧನ್ ಯೋಜನೆ ಈ ಒಂದು ಎರಡು ದೇಶಗಳ ನಡುವೆ ಏರ್ಪಟ್ಟಿದೆ. ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಮ್ಮೆಲ್ಲರಿಗೂ ಸಿಗ್ತೇನೆ. ಶುಭವಾಗಲಿ. ಶುಭ ದಿನ.